2,45,000 ಆಸ್ಕಿಂಗ್ ಪ್ರೈಸ್ ಅಲ್ಲ, ಫೈನಲ್ ಟು ಫೈನಲ್ ಪ್ರೈಸ್. 260 ಫುಲ್ ಲೋನ್ ಆಗುತ್ತೆ, 0 ಡೌನ್ ಪೇಮೆಂಟ್. ಫೈನಲ್ ಟು ಫೈನಲ್ ಹೇಳಿ ಬ್ರೋ. 2,40,000 ಕೊಡ್ತೀನಿ ಸರ್. 4,95,000 ಅದರಲ್ಲೂ ನಿಮ್ಗೆ ನೆಗೋಷಿಯಬಲ್ ಕೊಡ್ತೀನಿ. ಇದು ಕೋಟೆಡ್ ಪ್ರೈಸ್ ಬಂದು ನಿಮ್ಗೆ 5,40,000 ಅದರಲ್ಲೂ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಟು ಫೈನಲ್ ಬರೀ 5 ಲಕ್ಷ ರೂಪಾಯಿಗೆ ಆಗುತ್ತೆ. ಅದು ಆಪಲ್ ಶೇಪ್ ಅಲ್ಲಿ ಇರುವಂತದ್ದು. ಅದರಲ್ಲೂ ನಿಮ್ಗೆ 4 ಇಂದ 4.5 ತನಕ ಪ್ರೊಫೈಲ್ ಚೆನ್ನಾಗಿರೋ ಲೋನ್ ಮಾಡ್ಕೊಡ್ತೀನಿ ಸರ್. ಜಸ್ಟ್ 4,20,000 ಕೊಡ್ತೀನಿ. ಬರೀ 4,20,000 ಖಂಡಿತ ಬ್ರದರ್. ಫೈನಲ್ ಟು ಫೈನಲ್ ಒಂದು ಪ್ರೈಸ್ 3,95,000 ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್ 340 ಕೊಡ್ತೀನಿ. ಅದರಲ್ಲೂ 3.5 ಲಕ್ಷ ತನಕ ಲೋನೇ ಮಾಡ್ಕೊಟ್ಬಿಟ್ಟು ಸರ್. 3,40,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 2.5 ಲಕ್ಷ ಫೈನಲ್ ಸರ್. ಪ್ರೈಸ್ ಹೇಳಕ್ಕಿಂತ ಮುಂಚೆ ಸನ್ರೂಫ್ ಗಾಡಿ ಇದು 5,40,000, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. 390 ಗಾಡಿ ಕೊಟ್ಬಿಡ್ತೀನಿ ಸರ್. ಸರ್ ಇದು ಆಸ್ಕಿಂಗ್ ಪ್ರೈಸ್ 3,40,000 ಅದರಲ್ಲೂ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 3,15,000. ಏನ್ ಬ್ರೋ ಇಲ್ಲೊಂದ್ ಸಡನ್ ಇಟ್ಟಿದ್ದೀರಾ? ಏನ್ ಸಡನ್ ಮೇಳ ಮಾಡ್ತಾ ಇದ್ದೀರಾ? ಖಂಡಿತ ಬ್ರೋ. ನಿಮ್ ಶೋರೂಮ್ ಹೆಸರು ಮತ್ತೆ ಇದು ಎಲ್ಲಿ ಲೊಕೇಟ್ ಆಗಿದೆ ಬ್ರೋ? ಸರ್ ಇದು ಬಂದು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಅಂತ. ಇದು ಲೊಕೇಟೆಡ್ ಬಂದು ಪ್ರೀಮಿಯರ್ ಸೆಕೆಂಡ್ ಸ್ಟೇಟ್ ತಿರುಡ್ರಪಾಳ್ಯ. ಬ್ರೋ ಲೋನ್ ಅಂತ ಹೋದ್ರೆ ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 700+ ಇದ್ರು ಬೇರೆ ಫೈನಾನ್ಸ್. ನಿಮ್ಗೆ ಯಾವ ಸ್ವಂತ ಮನೆ ಏನು ಬೇಡ, ಸ್ಯಾಲರಿ ಸ್ಲಿಪ್ ಇದ್ರೆ ಸಾಕು. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಸ್ವಂತ ಮನೆ ಶೂರಿಟಿ ಬೇಕಾ, ITI ಫೈನಾನ್ಸ್. ಇನ್ನೂ ಪ್ರೊಫೈಲ್ ಚೆನ್ನಾಗಿಲ್ಲ 650 ಅಪ್ಪಿ ಇದ್ರು ಮಾಡ್ಕೊಡೋಣ. ಅದ್ರ ತಕ್ಕ ಡಾಕ್ಯುಮೆಂಟ್ಸ್, ರೇಟ್ ಆಫ್ ಇಂಟ್ರೆಸ್ಟ್ ಹೋಗುತ್ತೆ. ಯಾವ್ಯಾವ ವೆಹಿಕಲ್ ಗಳು ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ಎಲ್ಲಾ ತರ ವೆಹಿಕಲ್ಸ್ ಇರುತ್ತೆ. ಈಗ ಆಲ್ಮೋಸ್ಟ್ ಈಗ MG Hector ಬರ್ತಿದೆ, XUV 500 ಇದೆ, XUV 300 ಗಾಡಿಗಳು, ಮಾರುತಿ 650 ಇದೆ, ಸ್ವಿಫ್ಟ್ ಡಿಸೈರ್ ಇದೆ, Hyundai i20 ಇದೆ, ಕ್ವಿಡ್ ಇದೆ, ಓಮಿನಿ ಇದೆ. ಆಲ್ ಟೈಪ್ಸ್ ಆಫ್ ವೆಹಿಕಲ್ಸ್ ಇರುತ್ತೆ. 100% ಎಲ್ಲ KR ರಿಜಿಸ್ಟ್ರೇಷನ್ ಇರೋ 100% KR ರಿಜಿಸ್ಟ್ರೇಷನ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 2016 ಸಿಂಗಲ್ ಓನರ್ VXI ಆಪ್ಷನಲ್ ಬ್ರದರ್. 2016 ಸಿಂಗಲ್ ಓನರ್ VXI. ಎಸ್ ಸರ್, VXI ಆಪ್ಷನಲ್ ಬ್ರದರ್. VXI ಆಪ್ಷನಲ್. ಎಸ್ ಬ್ರದರ್. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 4,95,000 ಅದರಲ್ಲೂ ನಿಮ್ಗೆ ನೆಗೋಷಿಯಬಲ್ ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 3.5 ಇಂದ 3.25 ಲೋನ್ ಆಗುತ್ತೆ. ನೀವೇನ್ ಹೇಳ್ತಾ ಇದೀರಾ ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ಬ್ರದರ್. ಬ್ರ್ಯಾಂಡ್ ನ್ಯೂ ಟೈರ್ 4. ಇದು VXI ಆಪ್ಷನಲ್ ಅಂದ್ರೆ ಏನ್ ಬರ್ತಿಂತ ಬನ್ನಿ ಸರ್ ತೋರಿಸ್ತೀನಿ. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಹಾಗೆ 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರೋದು. ಹಾಗೆ ಇಂಟೀರಿಯರ್ ಬಂದ್ರೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ, ನಿಮ್ಗೆ ಮಿರರ್ ಫೋಲ್ಡಿಂಗ್ಸ್ ಬರುತ್ತೆ, ಲೆದರ್ ಅಪ್ಪರ್ ಸೀಟ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಇರುತ್ತೆ ಬ್ರದರ್. ಕಂಪ್ನಿಯಿಂದಾನೆ ಇದೇ VXI ಆಪ್ಷನಲ್ ಡ್ಯೂಲ್ ಏರ್ ಬ್ಯಾಗ್ ABS ಗೆಲ್ಲ. ಗಾಡಿ ಅಂತೂ ವೆಲ್ ಮೇಂಟೈನ್ ಇದೆ ಸರ್. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ ಹೇಳಿದ್ರೆ 4,75,000 ಫೈನಲ್ ಕೊಟ್ಬಿಡ್ತೀನಿ. ಫೈನಲ್ ಟು ಫೈನಲ್ 4,75,000 ಆಗುತ್ತೆ. ಗಾಡಿ ಮಾತ್ರ ಸೂಪರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ವೀಕ್ಷಕರೇ. ನೀವು ಒಂದ್ಸತಿ ಬಂದು ವಿಸಿಟ್. ಸರ್ ನಿಮ್ಮಲ್ಲಿ ಪೆಟ್ರೋಲ್ ವೈಟ್ ಕಲರ್ ಬೇಡವಾ, ಡೀಸೆಲ್ ಬೇಕಾ? ವಿಡಿ ಆಪ್ಷನಲ್ ನಮ್ಮಲ್ಲಿ ಇದೆ. 2017 ಸೆಕೆಂಡ್ ಓನರ್ ಬ್ರದರ್. 2017 ಸೆಕೆಂಡ್ ಓನರ್. ಎಸ್ ಬ್ರದರ್. ವಿಡಿ ಆಪ್ಷನಲ್ ಇದು ಕೂಡ VDI ಆಪ್ಷನಲ್. ಎಸ್ ಬ್ರದರ್. ಇದು ಕೋಟೆಡ್ ಪ್ರೈಸ್ ಬಂದು ನಿಮ್ಗೆ 5,40,000 ಅದರಲ್ಲೂ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಬ್ರದರ್, ಗಾಡಿ ಇಂಟೀರಿಯರ್ ತೋರಿಸ್ತೀನಿ. 5,40,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಎಸ್ ಬ್ರದರ್. ಹಾಗೆ ನೀವು ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ಸೂಪರ್ ಆಗಿರುವಂತದ್ದು. ಇದಕ್ಕೂ ಕೂಡ 60 to 70% ಟೈರ್ ಕಂಡೀಷನ್ ಇರುವಂತದ್ದು. ಏರ್ ಬ್ಯಾಗ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಬರುತ್ತೆ, ಎಲೆಕ್ಟ್ರಿಕ್, ಲೆದರ್ ಅಪ್ಪರ್ ಸೀಟ್ ಬರುತ್ತೆ, ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ. ಗಾಡಿ ವೆಲ್ ಮೇಂಟೈನ್ ಗಾಡಿ ಬ್ರದರ್. ಇದು ಆಲ್ಮೋಸ್ಟ್ ನಿಮ್ಗೆ ಲೋನ್ 4.25 ಲಕ್ಷ ತನಕ ಲೋನೇ ಆಗುತ್ತೆ ಸರ್. 4.25 ಲಕ್ಷವರೆಗೂ ಲೋನೇ ಆಗುತ್ತೆ. ಎಸ್ ಬ್ರದರ್. 50-60,000 DP ಇದ್ರೆ ಸಾಕಲ್ಲ ಬ್ರದರ್? ಆಗುತ್ತೆ ಬ್ರದರ್. ಒಂದು 50-60,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಸೂಪರ್ ಆಗಿರುವಂತ ವೆಹಿಕಲ್ ಗಳನ್ನ ಇಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಆಪಲ್ ಶೇಪ್ ಸ್ವಿಫ್ಟ್ ಡಿಸೈರ್ VXI ಆಪ್ಷನಲ್. ಇದು ಸ್ವಿಫ್ಟ್ ಡಿಸೈರ್ VXI ಆಪ್ಷನಲ್ ಆಪಲ್ ಶೇಪ್ ಗಾಡಿ ವಿತ್ ಆಪಲ್ ಶೇಪ್ ಇರುವಂತದ್ದು. ಯಾವ ಮಾಡಲ್ ಬ್ರೋ? 2017 ಸಿಂಗಲ್ ಓನರ್. 2017 ಸಿಂಗಲ್ ಓನರ್. 89,000 ಶೋರೂಮ್ ರೆಕಾರ್ಡ್. ಬರೀ 86,000 ಶೋರೂಮ್ ರೆಕಾರ್ಡ್ ಡ್ರಿವನ್ ಆಗಿರುವಂತದ್ದು. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ನಿಜವಾಗ್ಲೂ ಸೂಪರ್ ಆಗಿರುವಂತ ವೆಹಿಕಲ್ ಗಳನ್ನ ಇಟ್ಟಿದ್ದಾರೆ ಬ್ರೋ. ಇದ್ರ ಫೈನಲ್ ಟು ಫೈನಲ್ ಎಷ್ಟು ಕೊಡ್ತೀರಾ ಬ್ರೋ? ಸರ್ ಇದು 5.5 ಕೋಟಿಂಗ್ ಇರೋದು. ನೀವು ಫೈನಲ್ ಟು ಫೈನಲ್ ಕೇಳಿದಿರಾ, ಡೆಡ್ಲಿ ಫೈನ್ 5 ಲಕ್ಷ ಕೊಟ್ಬಿಡ್ತೀವಿ. ಫೈನಲ್ ಟು ಫೈನಲ್ ಬರೀ 5 ಲಕ್ಷ ರೂಪಾಯಿಗೆ ಆಗುತ್ತೆ. ಅದು ಆಪಲ್ ಶೇಪ್ ಅಲ್ಲಿ ಇರುವಂತದ್ದು. ಅದರಲ್ಲೂ ನಿಮ್ಗೆ 4 ಇಂದ 4.5 ತನಕ ಪ್ರೊಫೈಲ್ ಚೆನ್ನಾಗಿರೋ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ 4 ರಿಂದ 4.25 ಲೋನೇ ಆಗುತ್ತೆ ವೀಕ್ಷಕರೇ. ಇದ್ರಲ್ಲಿ ಸರ್ ಇಂಟೀರಿಯರ್ ಟೋಸ್ ಬನ್ನಿ. ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. 4x4 ಅಷ್ಟೇ ಚೆನ್ನಾಗಿರುವಂತ ಟೈರ್ ಗಳಿದೆ. ಡ್ಯೂಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಇನ್ಬಿಲ್ ಸಿಸ್ಟಮ್, ರೇರ್ AC ಎಲ್ಲ ಬರುತ್ತೆ ಗಾಡಿಗೆ. ಹಿಂದೆ AC ಎಲ್ಲ ಬರುತ್ತೆ ಹಿಂದೆ ಕೊಟ್ಟಿರೋರ್ಗೆ. ಗಾಡಿ ಒಳ್ಳೆ ಲೆದರ್ಸ್ ಅಪ್ಪರ್ ಸೀಟ್ ಇದೆ. ಸೂಪರ್ ವೆಯ್ಟರ್ ಗಾಡಿ ಬ್ರದರ್. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋ ಇಂಟೀರಿಯರ್ ಕೂಡ ಇದೆ. ಬರೀ 5 ಲಕ್ಷ ರೂಪಾಯಿಗೆ ಆಗುತ್ತೆ. 5 ಲಕ್ಷ ರೂಪಾಯಿಗೆ ಆಗಾದ್ರೂ ನಿಮ್ಗೆ 4 ಇಂದ 4.25 ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನೇ ಆಗುತ್ತೆ ವೀಕ್ಷಕರೇ. ಒಂದು 50 ರಿಂದ 60,000 ತಗೊಂಡ್ಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಆಪಲ್ ಶೇಪ್ ಸ್ವಿಫ್ಟ್ ಡಿಸೈರ್ ಬೇಡವಾ? ಶಾರ್ಟ್ ಡಿಕ್ಕಿ ಡಿಸೈರ್ ಕೊಡ್ತೀನಿ ಬನ್ನಿ ಬ್ರದರ್. 2015 ಸಿಂಗಲ್ ಓನರ್ ಬ್ರದರ್. 2015 ಸಿಂಗಲ್ ಓನರ್ ವೆಹಿಕಲ್. ಶೋರೂಮ್ ಮೇಂಟೆನೆನ್ಸ್ ಗಾಡಿನೇ ಬ್ರದರ್.
ವಿತ್ ಶೋರೂಮ್ ಮೇಂಟೆನೆನ್ಸ್ ಆಗಿರೋ VXI ಗಾಡಿ ಬ್ರೋ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಫೈನಲ್ ಪ್ರೈಸ್ ಕೊಟ್ಬಿಡೋಣ ಸರ್. ಫೈನಲ್ ಪ್ರೈಸ್ ಕೊಡಿ ಬ್ರೋ ನಮ್ಮ ವೀಕ್ಷಕರಿಗೆ. ಸರ್ ಜಸ್ಟ್ 4,20,000 ಕೊಡ್ತೀನಿ. ಬರೀ 4,20,000. ಖಂಡಿತ ಬ್ರದರ್. ಬ್ರೋ ಅದು ಫೈನಲ್ ಟು ಫೈನಲ್ ಪ್ರೈಸ್ brother. ಸ್ಲೈಟ್ಲಿ ನೆಗೋಷಿಯಬಲ್ ಬೇಡ ಬ್ರದರ್. 15 ಮಾಡಲು ಡಿಸೈರ್ ಕೊಡ್ತೇನೆ ಬ್ರದರ್. VXI 15 ಮಾಡಲ್ ಡಿಸೈರ್ ನಮ್ಮ ವೀಕ್ಷಕರಿಗೋಸ್ಕರ ಕೇಳ್ಬೇಕಲ್ಲ ಬ್ರೋ, ಅದಕ್ಕೆ ಕೇಳ್ತಾ ಇದ್ದೀನಿ. 4,20,000 ರೂಪಾಯಿಗೆ ಆಗುತ್ತೆ ಬ್ರೋ. ಇದಕ್ಕೆ ಲೋನ್ ಆಗುತ್ತಲ್ಲ? 3.5 ಲಕ್ಷ ಪಕ್ಕ ಲೋನ್ ಮಾಡ್ಕೊಡ್ತೀನಿ. 3.5 ಲಕ್ಷ ಲೋನೇ ಆಗುತ್ತೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಬ್ರದರ್. 60 to 70% ಇರುವಂತ ಟೈರ್ಗಳಿದೆ. ಹಾಗೆ ಸಿಂಗಲ್ ಓನರ್ ವೆಹಿಕಲ್. ನೀವು ಇಂಟೀರಿಯರ್ ಬಂದ್ರೆ ಪವರ್ ಸ್ಟೇರಿಂಗ್, AC, ಆಲ್ಡರ್ ಪವರ್ ಇಂಡ್ ಇನ್ಬಿಲ್ಟ್ ಸಿಸ್ಟಮ್, ಲೆದರ್ ಅಪ್ಪರ್ಸ್ ಕಂಪ್ನಿಯಿಂದ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಬ್ರದರ್. ವಿತ್ ಶೋರೂಮ್ ರೆಕಾರ್ಡ್ ಇರುವಂತದ್ದು. ಇಂಟೀರಿಯರ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋದು. 4,20,000 ರೂಪಾಯಿ ಫೈನಲ್ ಟು ಫೈನಲ್ ಆಗುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸಿಂಗಲ್ ಓನರ್ ವೈಟ್ ಕಲರ್ ಸ್ವಿಫ್ಟ್ ಡಿಸೈರ್ ಬೇಡವಾ? ಸೆಕೆಂಡ್ ಓನರ್ ಸಿಲ್ವರ್ ಕಲರ್ ಕೊಡ್ತೀನಿ ಬನ್ನಿ ಬ್ರದರ್. ಸೆಕೆಂಡ್ ಓನರ್ ಸಿಲ್ವರ್ ಕಲರ್ ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಬ್ರದರ್. ನಿಮಗೆ ವೈಟ್ ಬೇಡ ಅಂತ ಹೇಳಿದ್ರೆ ಸಿಲ್ವರ್ ಕಲರ್ ಹೋಗ್ಬೋದು. ಎಸ್ ಬ್ರದರ್. ಬ್ರೋ ಇದ್ರದ್ದು ಪ್ರೈಸ್ ಎಲ್ಲ ಏನಿದೆ? 2015 ಸೆಕೆಂಡ್ ಓನರ್ ಬ್ರದರ್. 2015 ಸೆಕೆಂಡ್ ಓನರ್. ಎಸ್ ಬ್ರದರ್. ಇದು ಸೇಮ್ VXI ಸರ್. VXI. ಎಸ್ ಬ್ರದರ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಫೈನಲ್ ಕೊಟ್ಬಿಡೋಣ. ಫೈನಲ್ ಟು ಫೈನಲ್ ಹೇಳಿ. ಇನ್ಶೂರೆನ್ಸ್ ಲ್ಯಾಪ್ ಸೈಡ್ ಇನ್ಶೂರೆನ್ಸ್ ಕಟ್ಕೊಡ್ತೀನಿ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ. ಫೈನಲ್ ಟು ಫೈನಲ್ ಒಂದು ಪ್ರೈಸ್ 3,95,000 ಕೊಟ್ಬಿಡೋಣ. 3,95,000 ವಿತ್ ಇನ್ಶೂರೆನ್ಸ್ 1 ಇಯರ್ ಫೈನಲ್ ಆಗುತ್ತೆ. ವಿತ್ ಇನ್ಶೂರೆನ್ಸ್ ಕೂಡ ಬರುತ್ತೆ. ಟೈರ್ ಕಂಡೀಷನ್ ನೋಡ್ತಾ ಇರಬಹುದು. 70 to 80% ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕೋರ್ ಕಸ್ಟಮರ್, ರಿವರ್ಸ್ ಕ್ಯಾಮ್ರಾ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ನಿಮ್ಗೆ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಬ್ರದರ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತದ್ದು ಬ್ರೋ. 3,95,000. ಇದಕ್ಕೂ ಸಹ ನಿಮ್ಗೆ 3 ಲಕ್ಷದಿಂದ 3.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 3 ಲಕ್ಷದಿಂದ 3.5 ಲಕ್ಷ ಲೋನೇ ಆಗುತ್ತೆ. ಒಂದು 50,000ದಿಂದ 60,000 ತಗೊಂಬಂದ್ರೆ ಈ ಗಾಡಿನ ನೀವು ಲೋನ್ ಮಾಡಿಸ್ಕೊಂಡು ಮನೆಗೆ ತಗೊಂಡೋಗ್ಬೋದು. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಎಸ್ ಬ್ರದರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರಿ, Hyundai i10 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಪವರ್ ಸ್ಟೇರಿಂಗ್, AC, ಆಲ್ಡರ್ ಪವರ್ ಇಂಡೋ, ಬ್ಯಾಕ್ ವೈಫರ್, 4 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಬಿಲ್ ಕೊಡ್ತೀನಿ ಬ್ರೋ. ಇದರದ ಪ್ರೈಸ್ ಹೇಳಿ ಬ್ರೋ. ಒಂದು ದಿ ಬೆಸ್ಟ್ ಪ್ರೈಸ್ ಹೇಳಿ ನಮ್ಮ ವೀಕ್ಷಕರಿಗೆ. ಸರ್ ಫೈನಲ್ ಟು ಫೈನಲ್ ಸರ್. ಫೈನಲ್ ಟು ಫೈನಲ್ ಹೇಳಿ ಬ್ರೋ. 2,40,000 ಕೊಟ್ಬಿಡ್ತೀನಿ. 2,40,000. ಅದರಲ್ಲೂ ನಿಮ್ಗೆ 1.25 2 ಲಕ್ಷ ತನಕ ಲೋನ್ ಆಗುತ್ತೆ. 1.25 2 ಲಕ್ಷ ರೂಪಾಯಿ ಲೋನೇ ಆಗುತ್ತೆ. 2 ಲಕ್ಷ ರೂಪಾಯಿ ಲೋನ್ ಆದ್ರೆ ಬರೀ ಒಂದು 40,000 ರೂಪಾಯಿ ತಗೊಂಡ್ಬನ್ನಿ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು ವೀಕ್ಷಕರೇ. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್. ಸರ್ ನಿಮ್ಗೆ 13 ಬೇಡ ಅಂದ್ರೆ 15 ಸಿಂಗಲ್ ಓನರ್ ಕೊಡ್ತೀನಿ. 13 ಬೇಡ ಅಂತ ಹೇಳಿದ್ರೆ ನೋಡಿ 15 ಸಿಂಗಲ್ ಓನರ್. ಇದು ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ಗಳು ಬ್ರೋ. ಇದ್ರ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಇದು ಆಕ್ಚುಲಿ ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ಯಾರಿಗೂ ಮೋಸ ಆಗೋದ್ ಬೇಡ. ಟಾಪ್ ಮೇಲೆ ಮರ ಬಿದ್ದು ಸ್ವಲ್ಪ ರೆಡಿ ಆಗಿತ್ತು. ಸರಿನಾ? ಸೊ ಅದಕ್ಕೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಇದು ಹಾಕೊಂಡಿದ್ದಾರೆ. ಲೈಟ್ ಆಗಿ ಟಾಪ್ ಅಲ್ಲಿ ಒಂಚೂರು ರೆಡಿ ಆಗಿದೆ. ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಚಾನ್ಸ್ ಟು ಚಾನ್ಸ್ ಪ್ರೈಸ್ ಅಲ್ಲಿ ಬ್ರೋ. ಯಾರೇ ಆಗಿರ್ಬೋದು, ನಾನು ಇವತ್ತವರೆಗೂ ನೋಡಿರೋ ಡೀಲರ್ಸ್ ಅಲ್ಲಿ ಯಾರು ಕೂಡ ಹಿಂಗ್ ಪ್ರಾಬ್ಲಮ್ ಆಗಿತ್ತು ತಗೊಂಡೋಗಿ ಅಂತ ಹೇಳಲ್ಲ. ಅದನ್ನ ಕವರ್ ಮಾಡೇ ಹೇಳ್ಬಿಟ್ಟು ಮಾರ್ತಾ ಇರ್ತಾರೆ. ಆ ಚಿಕ್ಕ ಪುಟ್ಟದನ್ನು ಹೇಳ್ತಾ ಇದೀವಿ. ನಾಳೆ ದಿನ ಯಾರು ನನ್ ಬಗ್ಗೆ ಬೇಜಾರ್ ಮಾಡ್ಕೋಬಾರ್ದು ನೋಡಿ. ಅದಕ್ಕೆ ಹೇಳ್ತಾ ಇರೋದು ವೀಕ್ಷಕರೇ, ಇಲ್ಲಿರೋ ಯಾವ ಗಾಡಿ ತಗೊಂಡ್ರು ಅಷ್ಟು ಗ್ಯಾರಂಟಿ ಇರುತ್ತೆ ನೋಡಿ. ಸಣ್ಣ ಪುಟ್ಟದನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯಾವ್ದನ್ನು ಮುಚ್ಚುಮರ ಇಲ್ಲ. ಎಲ್ಲ ಸೂಪರ್ ಆಗಿರೋಂತ ವೆಹಿಕಲ್ ಗಳನ್ನ ಇಟ್ಟಿರೋದು ಬ್ರೋ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಚಾನ್ಸ್ ಪ್ರೈಸ್ ಅಲ್ಲಿ ಹೇಳಿ ಬ್ರೋ. 2.60 ಕೊಟ್ಬಿಡ್ತೀನಿ ಸರ್. ಅದರಲ್ಲಿ ಫುಲ್ ಲೋನ್ ಮಾಡ್ಕೊಡ್ತೀನಿ. 2.60 ಫುಲ್ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್. ಎಸ್ ಬ್ರದರ್. 0 DP ಅಲ್ಲಿ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 0 DP ಅಲ್ಲಿ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು ನೀವು. ಖಂಡಿತ ಬ್ರದರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್. ಸರ್ ಇದು ಬಂದು ಆಟೋಮೆಟಿಕ್ ಆಲ್ಟೋ K10 2018 ಮಾಡಲ್. 2018 ಆಲ್ಟೋ K10. ಸರ್ ಇದು VXI ಆಪ್ಷನಲ್ ಗಾಡಿ. ಇದು VXI ಆಪ್ಷನ್ ಅಲ್ಲ ಬ್ರೋ. ಸರ್ VXI ಆಪ್ಷನ್ ಅಲ್ಲೇ 2018 ಅಲ್ಲಿ ಟಾಪ್ ಎಂಡ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಫೈನಲ್ ಟು ಫೈನಲ್ 340 ಕೊಡ್ತೀನಿ. ಅದರಲ್ಲೂ 3.5 ಲಕ್ಷ ತನಕ ಲೋನೇ ಮಾಡ್ಕೊಟ್ಬಿಡ್ತೀನಿ. ಫೈನಲ್ ಟು ಫೈನಲ್ 340 ಕೊಡ್ತೀರಾ, ಅದರಲ್ಲೂ 3.5 ಲಕ್ಷ ಲೋನ್. ಕಸ್ಟಮರ್ ಸಿಕ್ಬಿಡುತ್ತೆ. ಕಸ್ಟಮರ್ಗೆ 10,000 ಎಕ್ಸ್ಟ್ರಾ ಸಿಗುತ್ತೆ. ಬೇಡ ಅಂತ ಹೇಳಿದ್ರು ವೀಕ್ಷಕರೇ ನೋಡಿ. 0 DP ಅಲ್ಲಿ ಇದು ಕೂಡ ಆಗುತ್ತೆ. ಇವ್ರ ಹತ್ರ 0 DP ಅಲ್ಲೂ ತುಂಬಾ ವೆಹಿಕಲ್ ಗಳಿದೆ. ಅದು ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಆಟೋಮೆಟಿಕ್ VXI ಆಪ್ಷನಲ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 60 to 70% ಟೈರ್ ಕಂಡೀಷನ್ ಇರುವಂತದ್ದು. ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ, ಒಳ್ಳೆ ಲೆದರ್ ಅಪ್ಪರ್ ಸೀಟ್ಸ್ ಇದೆ. ಗಾಡಿ ಮತ್ತೆ ತುಂಬಾ ವೆಲ್ ಮೇಂಟೈನ್ ಬ್ರದರ್. 340 ಕೊಡ್ತೀನಿ. ಆಲ್ಮೋಸ್ಟ್ ಫುಲ್ ಲೋನೇ ಆಗುತ್ತೆ. ಕಸ್ಟಮರ್ ಫುಲ್ ಲೋನ್ ಆಗುತ್ತೆ. 0 DP ಅಲ್ಲಿ ಇಂಟೀರಿಯರ್ ಕೂಡ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋಂಥದ್ದು. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ನೀವು ಡಾಕ್ಯುಮೆಂಟ್ಸ್ ತಗೊಂಬಂದು ಈ ಗಾಡಿನ ಆರಾಮಾಗಿ ಮನೆ ತಗೊಂಡೋಗಿ ₹1 ಕೊಡ್ಬೇಡಿ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ನಾರ್ಮಲ್ i10 ಬಡವಾ, ಗ್ರ್ಯಾಂಡ್ i10 ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಬ್ರದರ್.
ಗ್ರ್ಯಾಂಡ್ ಐಟನ್ ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್. ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್. ಯಾವ ಮಾಡಲ್ ಬ್ರೋ ಇದು? 2014 ಸಿಂಗಲ್ ಓನರ್. 2014 ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ ನಿಮ್ಗೆ ಆಲ್ಮೋಸ್ಟ್ ಡೀಸೆಲ್ 24 ರಿಂದ 26 ಮೈಲೇಜ್ ಬರುತ್ತೆ. 24 to 25 ಪರ್ ಲೀಟರ್ ಮೈಲೇಜ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಎಸ್ ಬ್ರದರ್. ಬ್ರೋ ಇದ್ರದ್ದು ಪ್ರೈಸ್ ಹೇಳಿ ಬ್ರೋ. ಸರ್ ಇದು ಕೋಟೆಡ್ ಪ್ರೈಸ್ ಬಂದು ನಿಮ್ಗೆ 3,45,000. ಅದ್ರಲ್ಲಿ ವೆರಿ ವೆರಿ ಸ್ಮಾಲ್ ನೆಗೋಷಿಯಬಲ್ ಕೊಡ್ತೀವಿ. 3,45,000. ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್, ಒಂದು Yes, brother. ಸಣ್ಣ ನೆಗೋಷಿಯಬಲ್ ಇರುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ಇಂಟೀರಿಯರ್ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಹೋಗಕ್ಕಾಗ್ತಾ ಇಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ. ಇಂಟೀರಿಯರ್ ಮಾತ್ರ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿರೋದು. ಹೊಸ ಲೆದರ್ ಸೀಟ್ ಕವರ್ಸ್ ಇದೆ. ತುಂಬಾ ಪ್ರೀಮಿಯಂ ಆಗಿರುವಂತ ವೆಹಿಕಲ್, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಆಲ್ಟೋ K10. ಆಲ್ಟೋ K10. ಇದು ನಾರ್ಮಲ್ ಶೇಪ್, ಲೇಟೆಸ್ಟ್ ಶೇಪ್ ಅಲ್ಲ. ಲೇಟೆಸ್ಟ್ ಶೇಪ್ ಎಲ್ಲರಿಗೂ ಗೊತ್ತು. ಓಲ್ಡ್ ಶೇಪ್ ಗೆ ತುಂಬಾ ವ್ಯಾಲ್ಯೂ ಇದೆ. ಓಲ್ಡ್ ಶೇಪೇ ದಿ ಬೆಸ್ಟ್ Yes, ಶೇಪ್ ಅಂತ brother. ಹೇಳ್ತಾರೆ. ಓಲ್ಡ್ ಶೇಪೇ ಇವಾಗ ಇದರಲ್ಲಿ ಇರೋದು, ಮಾರ್ಕೆಟ್ ಅಲ್ಲಿ ಇರೋವಂಥದ್ದು. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 2014 ಸೆಕೆಂಡ್ ಓನರ್, ಜಸ್ಟ್ 70,000 ಶೋರೂಮ್ ರೆಕಾರ್ಡ್. ಬರೀ 70,000 ಶೋರೂಮ್ ಡ್ರಿವನ್ ಆಗಿರೋ ಎಸ್ ಬ್ರದರ್. 70,000 ವಿತ್ ಶೋರೂಮ್ ಕಂಡೀಷನ್ ಅಲ್ಲಿ VXI ಇದು ಟಾಪ್ ಎಂಡ್. ಇದು ಕೂಡ ಟಾಪ್ ಅಂಡ್ VXI. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 2,45,000 ಫೈನಲ್ ಕೊಟ್ಬಿಡ್ತೀನಿ. 2,45,000 ಆಸ್ಕಿಂಗ್ ಪ್ರೈಸ್ ಅಲ್ಲ, ಫೈನಲ್ ಟು ಫೈನಲ್ ಪ್ರೈಸ್. ನಿಮ್ಗೆ 1.25 ತನಕ ಲೋನೇ ಮಾಡ್ಕೊಡ್ತೀನಿ. 1.25 ಲೋನ್ ಆಗುತ್ತೆ. ಇದಕ್ಕೂ ಅಷ್ಟೇನೆ ಒಂದು 60-70,000 ತಗೊಂಬಂದ್ರೆ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹಾಗೆ ಟೈರ್ ಕಂಡೀಷನ್ ಕೂಡ 70 to 80% ಇರುವಂತದ್ದು. ಒಳ್ಳೆ ಲೆದರ್ ಅಪರ್ಚರ್ ಇದೆ ಬ್ರದರ್. ಪವರ್ ಸ್ಟೇರಿಂಗ್, AC, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋ ಇಂಟೀರಿಯರ್ ಒಂದು ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ದಯವಿಟ್ಟು ಬೇಗ ಬಂದು ಗ್ರಾಬ್ ಮಾಡ್ಕೊಳ್ಳಿ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಎಲೈಟ್ ಶೇಪ್, ಲೇಟೆಸ್ಟ್ ಶೇಪ್. ಇದು ಲೇಟೆಸ್ಟ್ ಶೇಪ್ ಎಲೈಟ್ ಎಲೈಟ್ 820 ಆಸ್ಟಾ ಪುಷ್ ಬಟನ್ ಸ್ಟಾರ್ಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್. ಆಸ್ಟಾ ಮೀನ್ಸ್ ಟಾಪ್ ಎಂಡ್ ಬ್ರದರ್. ಟಾಪ್ ಅಂಡ್ ವೆಹಿಕಲ್, ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಬರ್ತಕ್ಕಂಥದ್ದು. ನೀವು ಗಾಡಿ ನೋಡ್ತಾ ಸರ್ VT ಪೆಟ್ರೋಲ್ 2014 ಎಲೈಟ್ 820 ಪುಷ್ ಬಟನ್ ಸ್ಟಾರ್ಟ್. 2014 ಸಿಂಗಲ್ ಓನರ್. 2014 ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ ವಿತ್ ಶೋರೂಮ್ ಮೇಂಟೆನೆನ್ಸ್ ಆಗಿರೋ. ಎಸ್ ಬ್ರದರ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಫೈನಲ್ ಪ್ರೈಸ್ ಚಾನ್ಸ್ ಅಲ್ಲಿ ಕೊಟ್ಬಿಡೋಣ. ಫೈನಲ್ ಪ್ರೈಸ್ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ? ಹೇಳಿ ಬ್ರೋ. ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ ಬ್ರದರ್. ಕಸ್ಟಮರ್ ಇನ್ಸೂರೆನ್ಸ್ ಕಟ್ಕೊಡ್ಬೇಕು. 3,95,000 ಕೊಡ್ತೀನಿ. 3,95,000 ಗೆ ಫೈನಲ್ ಟು ಫೈನಲ್ ಆಗುತ್ತೆ. Hyundai 820 ಬ್ರದರ್ ಎಲ್ಲೂ ಬಜಾರ್ ಅಲ್ಲಿ ಈ ಪ್ರೈಸ್ ಸಿಗಲ್ಲ. ಇದು ಚಾಲೆಂಜಿಂಗ್ ಪ್ರೈಸ್. 100%. ಇಡೀ ಬಜಾರ್ ಅಲ್ಲೇ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋ ಕರ್ನಾಟಕ ಗಾಡಿ, ಸಿಂಗಲ್ ಓನರ್ ಗಾಡಿ. ಪಕ್ಕಾ KA 4771 ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು ಬ್ರೋ. ಹಾಗೆ ಇಂಟೀರಿಯರ್ ನೋಡೋಣ. ಎಸ್ ಬ್ರದರ್ ಬನ್ನಿ. ವಿತ್ ಅಲೈಸ್ ಬರ್ತಕ್ಕಂಥದ್ದು. ಅಲೈಸ್, ABS, ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಕಂಪ್ನಿ ಇನ್ಬಿಲ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಒಳ್ಳೆ ಲಕ್ಸುರಿ ಲೆದರ್ ಸೀಟ್ ಕಂಪ್ನಿಯಿಂದಾನೇ ಬರುತ್ತೆ ನಿಮ್ಗೆ ಇದು. ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಫೈನಲ್ ಟು ಫೈನಲ್ ಒಂದು ಕೆಲಸ ಮಾಡೋಣ ಬ್ರದರ್. 3,95,000 ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಕೊಟ್ಬಿಡೋಣ ನೋಡಿ. 3,95,000 ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಕೂಡ ಆಗುತ್ತೆ. 3,30,000 320 ತನಕ ಲೋನೇ ಆಗುತ್ತೆ. 2016 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, VXI. ಸರ್ ಇದು ಆಟೋಮೆಟಿಕ್ ಗೇರ್ ಬ್ರದರ್. 2016 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, VXI ಆಟೋಮೆಟಿಕ್. ಎಸ್ ಬ್ರದರ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 3,40,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 3,40,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಒಂದು 3 ಲಕ್ಷ ಪ್ರೊಫೈಲ್ ಚೆನ್ನಾಗಿ 3 ಲಕ್ಷ ಲೋನೇ ಆಗುತ್ತೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ 3 ಲಕ್ಷ ಲೋನೇ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಆಲ್ಮೋಸ್ಟ್ 70 to 80% ಇರುವಂತದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಕೂಡ ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಲೆದರ್ ಅಪರ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋ, ಬ್ಯಾಕ್ ವೈಫರ್ ಸಹ ಬರುತ್ತೆ ಬ್ರದರ್. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. 3,45,000 ಅದರಲ್ಲೂ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 3,45,000 ಫುಲ್ಲಿ ಟಾಪ್ ಅಂಡ್ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಎಸ್ ಬ್ರದರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ETS ಲೀವಾ ಬೆಂಗಳೂರು ಸಿಟಿಗೆ ವೆರಿ ಸ್ಮಾಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಗಾಡಿ ಸರ್. ಶೋರೂಮ್ ರೆಕಾರ್ಡ್ 80,000, 80% ಟೈರ್ಗಳಿದೆ ಬ್ರದರ್. ETS ಲೀವಾ. ಯಾವ ಮಾಡಲ್ ಬ್ರೋ? 2013 ಮಾಡಲ್ ಬ್ರದರ್. 2013 ಮಾಡಲ್. ಅದು ಬೆಂಗಳೂರು ಸಿಟಿಯಲ್ಲಿ ಈಗಿರೋ ಟ್ರಾಫಿಕ್ ಅಲ್ಲಿ ನಿಮ್ಗೊಂದು ದಿ ಬೆಸ್ಟ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ನೋಡಿ ಈ ವೆಹಿಕಲ್ ನ ನೋಡ್ಬೋದು ನೀವು. ಎಸ್ ಬ್ರದರ್. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ? 3,40,000 ಅದರಲ್ಲೂ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರೋ ಒಂದು 270 to 280 ಲೋನ್ ಆಗುತ್ತೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಟೈರ್ ಆಲ್ಮೋಸ್ಟ್ ಅದೇ ತರ ಇರುವಂತ. 80,000 ಶೋರೂಮ್ ರೆಕಾರ್ಡ್ ಬ್ರದರ್. 80,000 ಶೋರೂಮ್ ರೆಕಾರ್ಡ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋ, ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ. ಒಳ್ಳೆಲ್ಲ ಸೀಟ್ ಹಾಕಿದ್ದಾರೆ ಸರ್. ಗಾಡಿ ವೆಲ್ ಮೇಂಟೈನ್ ಆಗಿದೆ ಬ್ರದರ್.
ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಅದು ಬೆಂಗಳೂರು ಟ್ರಾಫಿಕ್ ಗೆ ಹೇಳ್ ಮಾಡಿಸಿದಂತ ವೆಹಿಕಲ್. ಒನ್ಸ್ ಅಗೇನ್ ಪ್ರೈಸ್ ಹೇಳ್ತೀನಿ ಬ್ರದರ್, 3,40,000. ಅದರಲ್ಲೂ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2.5-2.75 ಲಕ್ಷ ಲೋನ್ ಆಗುತ್ತೆ. ಒಂದು ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ ಮಿಕ್ಕಿದೇನಿದೆ ಅದು ಡೌನ್ ಪೇಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಯಾರು ಒಂದು ರೆನಾಲ್ಟ್ ಕ್ವಿಡ್ ನೋಡ್ತೀರಾ, ನಮ್ಮಲ್ಲಿ 16 ಮಾಡಲ್ ಇದೆ, ಸೆಕೆಂಡ್ ಓನರ್, 60,000 ಶೋರೂಮ್ ರೆಕಾರ್ಡ್. 60,000 ಶೋರೂಮ್ ರೆಕಾರ್ಡ್ ಆಗಿರುವಂತದ್ದು 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಫೈನಲ್ ಪ್ರೈಸ್ ಕೊಟ್ಬಿಡೋಣ. ಫೈನಲ್ ಟು ಫೈನಲ್ ಹೇಳಿ ಬ್ರೋ. ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್ 2.5 ಲಕ್ಷ ಫೈನಲ್. ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಕೂಡ ಅಲ್ಲಿಗೆ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ 2.5 ಲಕ್ಷ ಫೈನಲ್. 2016 ಮಾಡಲ್ ಬ್ರದರ್, 2016 ಮಾಡಲ್. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು ಎಷ್ಟು ಪವರ್ ಚೆನ್ನಾಗಿ ಸ್ಟೇರಿಂಗ್, maintain ಆಗಿದೆ ಎಸಿ, ಅಂತ. ಆಲ್ ಡೋರ್ ಪವರ್ ವಿಂಡೋಸ್, ಕಂಪನಿ ಇನ್ಬಿಲ್ ಸಿಸ್ಟಮ್ ಎಲ್ಲ ಬರುತ್ತೆ ಬ್ರದರ್ ಇಂಟೀರಿಯರ್. ಹಾಗೆ ನೀವು ಸಿಸ್ಟಮ್ ಕೂಡ ನೋಡ್ತಾ ಇದ್ದೀರಾ. ಹಾಗೆ ಲೆದರ್ ಅಪಾಸ್ಟ್ರಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು, ವೆಲ್ ಮೇಂಟೈನ್ ಆಗಿರೋದು. ಬರೀ 2,50,000 ರೂಪಾಯಿಗೆ ಆಗುತ್ತೆ, ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್ 1 year. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ವೋಲ್ಸ್ ವ್ಯಾಗನ್ ಪೋಲೋ ಡೀಸೆಲ್ ಐಲ್ಯಾಂಡ್ ಗಾಡಿ, ಫುಲ್ಲಿ ಟಾಪ್ ಎಂಡ್. ಫುಲ್ಲಿ ಟ್ಯಾಪ್ ಅಂಡ್ ವೋಲ್ಸ್ ವ್ಯಾಗನ್. ಅದರಲ್ಲೂ ನಿಮ್ಗೆ 1.5. ಬ್ರೋ ಯಾವ ಮಾಡಲ್ ಬ್ರೋ ಇದು? 2015 ಸಿಂಗಲ್ ಓನರ್ ಡೀಸೆಲ್ ಸರ್. 2015 ಸಿಂಗಲ್ ಓನರ್ ಡೀಸೆಲ್. ಎಸ್ ಬ್ರದರ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಗ್ರೇ ಕಲರ್ ಗಾಡಿ ಇದು. ನಿಮ್ಗೆ ಇದು ಆಸ್ಕಿಂಗ್ ಪ್ರೈಸ್ ಬಂದು 4,95,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀವಿ. 4,95,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಎಸ್ ಬ್ರದರ್. ವೀಕ್ಷಕರ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ವಿತ್ ಅಲಾಯ್ಸ್ ಬರ್ತಕ್ಕಂಥದ್ದು. ಹಾಗೆ 60 to 70% ಇರುವಂತ ಟೈರ್ ಕಂಡೀಷನ್ಸ್ ಇದೆ. ತುಂಬಾ ಚೆನ್ನಾಗಿದೆ. 4x4 ಅದೇ ತರ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ಪವರ್ ಸ್ಟೇರಿಂಗ್, ಆಲ್ ಡೋರ್ಸ್, ಪವರ್ ವಿಂಡೋಸ್, ನಿಮ್ಗೆ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಎಲ್ಲ ಬರುತ್ತೆ ಬ್ರದರ್. ಹಾಗೆ ಲೆದರ್ ಅಪಾಸ್ಟ್ರಿ ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ವೆಲ್ ಮೇಂಟೈನ್ ವೆಹಿಕಲ್, ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಸರ್ ಪ್ರೈಸ್ ಹೇಳಕ್ಕಿಂತ ಮುಂಚೆ ಸನ್ರೂಫ್ ಗಾಡಿ ಇದು, ವಿತ್ ಸನ್ರೂಫ್ ಬರುವಂತದ್ದು. 2018 ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಎಕೋಮೋ ಟೈರ್ ಹಾಕಿನಿ. ಇವನ್ ಸ್ಟೆಪ್ನಿ ಸಹ ಎಕೋಮೋ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿನಿ. ಸ್ಟೆಪ್ನಿ ಕೂಡ ಅಲ್ಲಿಗೆ 5 ಟೈರು ಬ್ರ್ಯಾಂಡ್ ನ್ಯೂ Brand ಟೈರ್ new ಇರುವಂತದ್ದು ನೋಡಿ. 5 ಟೈರು ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಅದು ಎಕೋಮಾ ವಿತ್ ಅಲೈಸ್ ಬರ್ತಕ್ಕಂಥದ್ದು, ವಿತ್ ಸನ್ರೂಫ್ ಬರ್ತಕ್ಕಂಥದ್ದು. VX ಅಂದ್ರೆ ಕಂಪ್ಲೀಟ್ ಟಾಪ್ ಎಂಡ್ ಎಲ್ಲ ಫ್ಯೂಚರ್ ಬರುತ್ತೆ ಬ್ರದರ್. ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್. ಎಸ್ ಬ್ರದರ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 6,90,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಸ್ಯಾಲರಿ ಏನಾದ್ರು ನೀಟ್ ಆಗಿರೋ 5,90,000 ತನಕ ಲೋನ್ ಮಾಡ್ಕೊಡ್ತೀನಿ. 6,90,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 6,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೌನ್ ಪೇಮೆಂಟ್ 70,000 ತಂದ್ರೆ ಸಾಕು. ಒಂದು ಒಳ್ಳೆ ಡೀಸೆಲ್ ಗಾಡಿ 24-25 ಮೈಲೇಜ್ ಬರೋ ಗಾಡಿ ನಿಮ್ದಾಗುತ್ತೆ. ಹಾಗೆ ನೀವು ಬಾಡಿ ಪ್ರೊಫೈಲ್ ನೋಡ್ತಾ ಇರ್ಬೋದು ವೀಕ್ಷಕರೇ. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಹಾಗೆ ನಾವು ಇಂಟೀರಿಯರ್ ಹೋದ್ರೆ ಪವರ್ ಸ್ಟೇರಿಂಗ್, ಎಸಿ, ಆಲ್ ಡೋರ್ ಪವರ್ ವಿಂಡೋ ಕಂಪ್ನಿ ಇದೆ. ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ನಿಮ್ಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಬರುತ್ತೆ, ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ಸ್ ಬರುತ್ತೆ ಬ್ರದರ್. A to Z ಫೀಚರ್ಸ್ ಇರುವಂತದ್ದು, ವಿತ್ ಸನ್ರೂಫ್ ಬರ್ತಕ್ಕಂಥ ವೆಹಿಕಲ್. ಒಂದು ರೀಸನಬಲ್ ಪ್ರೈಸಿಗೆ ಆಗುತ್ತೆ. ಚಾನ್ಸ್ ಅಲ್ಲೇ ಚಾನ್ಸ್ ಪ್ರೈಸ್. ಅದ್ರಲ್ಲೂ 60,000-70,000 ತಗೊಂಬಂದ್ರೆ ಇನ್ನು ಮಿಕ್ಕಿದನ್ನ ಲೋನ್ ಮಾಡಿಸ್ಕೊಂಡು ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಸೇಮ್ ಇಂಜಿನ್, ಸೇಮ್ ಮಾಡಲ್. ಸನ್ ರೂಫ್ ಬೇಡ, ಹ್ಯಾಚ್ ಪ್ಯಾಕ್ ಬೇಕು ಅಂದ್ರೆ, ನಿಮ್ಗೆ ಸಡನ್ ವೆಹಿಕಲ್ ಬೇಕು ಅಂದ್ರೆ 2018 ಮಾಡಲ್ ಬ್ರದರ್. ನಮಗೆ ಸನ್ರೂಫ್ ಬೇಡ, ವಿತ್ ಸಡನ್ ಬೇಕು ಅಂತ ಹೇಳಿದ್ರೆ 2018 ಮಾಡಲ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಬ್ರದರ್. ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್. ಮ್ಯಾಗ್ವಿಲ್ ಬರುತ್ತೆ ಕಂಪ್ನಿಂದೆ. 80 to 90% ಟೈರ್ ಇದಾವೆ. ಬನ್ನಿ ಬ್ರದರ್, ಇಂಟೀರಿಯರ್ ತೋರ್ಸೋಣ. ಮಿರರ್ ಫೋಲ್ಡಿಂಗ್ ಬರುತ್ತೆ. ಗಾಡಿ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ ಬ್ರದರ್. ಇದು ಅಷ್ಟೇ ಫುಲ್ಲಿ ಟಾಪ್ ಎಂಡ್ ಗಾಡಿ ಬ್ರದರ್. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರ ನೀವು. ಪವರ್ ಸ್ಟೇರಿಂಗ್, ಎಸಿ, ಪವರ್ ವಿಂಡೋಸ್, ನಿಮ್ಗೆ ಕಂಪ್ಲೀಟ್ ಟಾಪ್ ಮ್ಯಾಗ್ವಿಲ್, 80 to 90% ಟೈರ್ ಇರುತ್ತೆ. ಸರಿನಾ? ಇದು ಕೋಟೆಡ್ ಪ್ರೈಸ್ ಬ್ರದರ್ 5,90,000. ಅದರಲ್ಲೂ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಡೀಸೆಲ್ ಗಾಡಿ. ಇದಕ್ಕೆ ಲೋನ್ ಆದ್ರೆ ಎಷ್ಟಾಗುತ್ತೆ ಬ್ರೋ? ಸರ್ ಆರಾಮಾಗಿ ನಿಮ್ಗೆ ಒಂದು 4.25-4.5 ಲೋನೇ ಮಾಡ್ಕೊಡ್ತೀನಿ. 4.25 ಲೋನ್ ಆಗುತ್ತೆ. ಈ ಗಾಡಿನ ಆರಾಮಾಗಿ ಇದು ಸರ್ 60,000 70,000 ಡೌನ್ ಪೇಮೆಂಟ್ ಅಂದ್ರೆ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ 18 ಮಾಡಲು ಹೋಂಡಾ ಅಮೇಜ್ ಬೇಡವಾ? ಸಿಯಾಜ್ ಒಳ್ಳೆ ಲಕ್ಸುರಿ ಪ್ರೊಜೆಕ್ಟ್ ರೆಡ್ ಲೈಟ್ ಕೊಡ್ತೀನಿ. ಹೋಂಡಾ ಸಿಯಾಜ್. ಎಸ್ ಬ್ರದರ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ? ಡೀಸೆಲ್ ಗಾಡಿ ಬ್ರದರ್. 2017 ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, ಪ್ರೊಜೆಕ್ಟ್ ರೆಡ್ ಲೈಟ್, ರೇರ್ ಐಸಿ ಎಲ್ಲ ಫೀಚರ್ಸ್ ಬರ್ತಿರಲಿ. 2017 ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. ಎಸ್ ಬ್ರದರ್. ಬ್ರೋ ಆಸ್ಕಿಂಗ್ ಪ್ರೈಸ್ ಏನಿದೆ? 5,40,000. ಅದರಲ್ಲೂ ಹೆಚ್ಚು ಕಮ್ಮಿ ಕೊಡ್ತೀನಿ. 5,40,000 ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. 4.5 4.25 ಪಕ್ಕ ಲೋನ್ ಆಗುತ್ತೆ ಕಸ್ಟಮರ್. 4.5 100% ಲೋನ್ ಆಗುವಂತದ್ದು. ಹಾಗೆ 50 to 60% ಟೈರ್ ಕಂಡೀಷನ್ ಕೂಡ ಇರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಇಂಟೀರಿಯರ್ ಬಂದ್ರೆ ಪವರ್ ಸ್ಟೇರಿಂಗ್, ಎಸಿ, ಆಲ್ ಡೋರ್ ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS, ಇಂಟೀರಿಯರ್ ಎಲ್ಲ ಒಳ್ಳೆ ಚೆನ್ನಾಗಿದೆ ಬ್ರದರ್. ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ.
ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ವೀಕ್ಷಕರೇ. Yes. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 2019 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್, ಬರೀ 55,000 ಶೋರೂಮ್ ರೆಕಾರ್ಡ್. ಬರೀ 55,000 ಡ್ರಿವನ್ ಆಗಿರುವಂತದ್ದು ಶೋರೂಮ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್. ಸರ್ ಅದರಲ್ಲೂ ಇದು ಫುಲ್ಲಿ ಟಾಪ್ ಎಂಡ್ ಎಕ್ಸೆಡ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ 5 ಮ್ಯಾಗ್ವಿಲ್ ಇವನ್ ಸ್ಟೆಪ್ನಿ ಸಹ ಕಂಪ್ನಿಯಿಂದಾನೆ ಮ್ಯಾಗ್ವಿಲ್ ಬರುತ್ತೆ ವಿತ್ 5 ಮ್ಯಾಗ್ವಿಲ್ಸ್ ಬರ್ತಕ್ಕಂಥದ್ದು. ಎಸ್ ಬ್ರದರ್. ಅದರಲ್ಲೂ ಟಾಟಾ ಅಂತ ಹೇಳಿದ್ರೆ ಬಿಲ್ಡ್ ಕ್ವಾಲಿಟಿಗೆ ಮಾತಾಡೋಂಗೆ ಇಲ್ಲ ಬ್ರೋ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಫೈನಲ್ ಪ್ರೈಸ್ ಕೊಟ್ಬಿಡೋಣ ಬ್ರದರ್. ಫೈನಲ್ ಪ್ರೈಸ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಡಿ ಬ್ರೋ, ಯುಗಾದಿ ಆಫರ್ ಅಂತ ಅನ್ಕೊಳ್ಳಿ. 390 ಗಾಡಿ ಕೊಟ್ಬಿಡ್ತೀನಿ ಸರ್. 390ಕ್ಕೆಲ್ಲ ಗಾಡಿ ಆಗುತ್ತೆ. 19 ರಿಜಿಸ್ಟ್ರೇಷನ್ ಗಾಡಿ ಬ್ರದರ್, 2019 ರಿಜಿಸ್ಟ್ರೇಷನ್. ಅದರಲ್ಲೂ ಫುಲ್ಲಿ ಟಾಪ್ ಅಂಡ್ ಟಾಟಾ ಟಿಯಾಗೋ ಗಾಡಿ. ಟಾಟಾ ಟಿಯಾಗೋ ನೀವು ಗಾಡಿ 3.5 360 ಲೋನ್ ಮಾಡ್ಕೊಡ್ತೀನಿ. 3.5 360 ಲೋನ್ ಆಗುತ್ತೆ ಅಂತ ಹೇಳಿದ್ರೆ 30,000 to 40,000 ತಗೊಂಡ್ಬಂದ್ರೆ ಸಾಕು. ಇಂಟೀರಿಯರ್ ತೋರಿಸಿ ಬ್ರದರ್. ಹಾಗೆ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು, ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ನೋಡಿ ಇಂಟೀರಿಯರ್ ಬಂದ್ರೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ಕಂಪನಿ ಇನ್ಬಿಲ್ಟ್ ಸಿಸ್ಟಮ್, ಲೆದರ್ ಅಪ್ಪರ್ ಸೀಟ್ಸ್, ನಿಮ್ಗೆ ಇಂತ ಫ್ಯೂಚರ್ ಇಲ್ಲ ಅಂದ್ರೆ ಆಮೇಲೆ ಈಕೋ ಮೂಡ್ ಸಹ ಬರುತ್ತೆ ಕಂಪ್ನಿಯಿಂದಾನೆ. A to Z ಬರುವಂತದ್ದು ಟಾಪ್ ಅಂಡ್ ವೆಹಿಕಲ್. ಒಂದು ಚಾನ್ಸ್ ಅಲ್ಲೇ ಚಾನ್ಸ್ ಪ್ರೈಸ್ ಯುಗಾದಿ ಆಫರ್ ಕೊಡ್ತಾ ಇದ್ದಾರೆ. ಏನ್ ಬ್ರೋ ನಿಮ್ ಶೋರೂಮ್ ಅಲ್ಲಿ ಬರೀ ಡೀಸೆಲ್ ಗಾಡಿ ಇಟ್ಟಿದ್ದೀರಾ? ಇದ್ಯಾವ ಗಾಡಿ ಬ್ರೋ? ಡೀಸೆಲ್ ಅಲ್ಲಿ ಸಡನ್ ವೆಹಿಕಲ್ ನಾ ನಿಮ್ಗೆ ಆಪ್ಷನ್ ಕೊಟ್ಬಿಡ್ತೀನಿ, ಕಲರ್ ಆಪ್ಷನ್, ಗಾಡಿ ಆಪ್ಷನ್ಗಳೇ ವಿತ್ ಕಲರ್ ಆಪ್ಷನ್, ವೆಹಿಕಲ್ ಆಪ್ಷನ್ ಕೂಡ ಕೊಡ್ತಾ ಇದ್ದೀರಾ? brother. ಅದು ವಿತ್ ಡೀಸೆಲ್ ಅಲ್ಲಿ 100% ಸರ್. ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಹೋಂಡಾ ಅಮೇಜ್ ಟಾಪ್ ಅಂಡ್ ವೇರಿಯಂಟ್ ಬ್ರದರ್, 2015 ಸೆಕೆಂಡ್ ಓನರ್. 2015 ಸೆಕೆಂಡ್ ಓನರ್ ವೆಹಿಕಲ್. ಎಸ್ ಬ್ರದರ್. ಮ್ಯಾಗ್ವಿಲ್ ಬರುತ್ತೆ ಕಂಪ್ನಿಯಿಂದಾನೆ, ಕಂಪನಿಯಿಂದ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಬನ್ನಿ brother. 50% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಮಾತ್ರ ಸೂಪರ್ ಆಗಿ ಮೇಂಟೈನ್ ಆಗಿರುವಂತದ್ದು. ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಲೆದರ್ ಅಪ್ಪರ್ ಸೀಟ್ಸ್ ಇದೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅಷ್ಟೇ ಪ್ರೀಮಿಯಂ ಆಗಿದೆ ನೋಡಿ. ಇದೆಲ್ಲ ಕಸ್ಟಮೈಸ್ ಮಾಡಿರುವಂತ ವೆಹಿಕಲ್, ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ನೋಡಿ ಸಡನ್ ವೆಹಿಕಲ್ ಬ್ರೋ. 3,95,000 ಅದರಲ್ಲೂ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 3 ಲಕ್ಷ ತನಕ ಲೋನ್ ಮಾಡ್ಕೊಡ್ತೀನಿ. 3,95,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಎಸ್ ಬ್ರದರ್. 3 ಲಕ್ಷ ಲೋನೇ ಆಗುತ್ತೆ ವೀಕ್ಷಕರೇ. ಏನ್ ಬ್ರೋ ಇಲ್ಲೊಂದ್ ಸಡನ್ ಇಟ್ಟಿದ್ದೀರಾ? ಏನ್ ಸಡನ್ ಮೇಳ ಮಾಡ್ತಾ ಇದ್ದೀರಾ? ಖಂಡಿತ ಬ್ರದರ್. ಇದ್ರದ್ದು ಡೀಟೇಲ್ಸ್ ಹೇಳಿ ಬ್ರೋ. 2012 ಮಾಡಲ್ ಸೆಕೆಂಡ್ ಓನರ್ ಹ್ಯುಂಡೈ ವರ್ನಾ ಡೀಸೆಲ್ SX ಬ್ರದರ್. ಹ್ಯುಂಡೈ ವರ್ನಾ ಡೀಸೆಲ್ SX. ಎಸ್ ಬ್ರದರ್. ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 3,45,000 ಅದರಲ್ಲೂ ವೆರಿ ವೆರಿ ಸ್ಮಾಲ್ ನೆಗೋಷಿಯಬಲ್ ಕೊಡ್ತೀನಿ. ಫ್ರೆಶ್ ಆಗಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ನಾನೇ ಕಟ್ಟಿನಿ. SX ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. 3,40,000. 3,40,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರೋ 1.5 ಇಯರ್ ತನಕ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 1.5 ವರ್ಷದವರೆಗೂ ಲೋನ್ ಕೂಡ ಆಗುತ್ತೆ. ವಿತ್ ಮ್ಯಾಕ್ ಕೂಡ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋ ಇಂಟೀರಿಯರ್ ಇದೆ. ವಿತ್ ಸಿಸ್ಟಮ್ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಲೆದರ್ ಅಪಾಲ್ಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋ ವೆಹಿಕಲ್. ಬ್ರೋ ಇನ್ನೊಂದ್ ಸಡನ್ ಇದೆ, ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ. 2015 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಬ್ರದರ್. 2015 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ವೆಹಿಕಲ್. ಸಿಯಾಸ್ ಡೀಸೆಲ್ ಗಾಡಿ. ಸಿಯಾಸ್ ಡೀಸೆಲ್ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಫುಲ್ಲಿ ಟಾಪ್ ಅಂಡ್ ಇರುವಂತದ್ದು, ಪುಷ್ ಬಟನ್ ಸ್ಟಾರ್ಟ್. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ಹೇಳಿ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋಸ್, ಕಂಪ್ನಿ ಬ್ಯಾಕ್ ವೈಫರ್ ಇಂದ ಎಲ್ಲ ಆಪ್ಷನ್ ಬರ್ತವೆ. ಆಲ್ ಫೀಚರ್ಸ್ ಬರ್ತಕ್ಕಂಥ ರೇಸಿನ ಸಹ ಬರ್ತೀವಿ ಗಾಡಿಗೆ. AC ಕೂಡ ಬರ್ತಕ್ಕಂಥದ್ದು. ವಿತ್ ಮ್ಯಾಗ್ ಬರ್ತಕ್ಕಂಥದ್ದು ನೋಡಿ. ಇದು ಕೂಡ ಸಡನ್ ವೆಹಿಕಲ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 4,45,000 ಅದರಲ್ಲೂ ನಿಮ್ಗೆ ವೆರಿ ವೆರಿ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 4,45,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೋ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ. ಸರ್ ಹೋಂಡಾ ಸಿಟಿ 2012 ಸೆಕೆಂಡ್ ಓನರ್ 80,000 ಶೋರೂಮ್ ರೆಕಾರ್ಡ್. 80,000 ಡ್ರಿವನ್ ಆಗಿರೋಂಥದ್ದು ವಿತ್ ಶೋರೂಮ್ ರೆಕಾರ್ಡ್ ಇರೋಂಥದ್ದು. ಎಸ್ ಬ್ರದರ್. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. ಇದು ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋ, ನಿಮ್ಗೆ ಮ್ಯಾಗ್ ವೀಲ್, ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ ಎಲ್ಲ ಇರುತ್ತೆ ಬ್ರದರ್. A to Z ಫುಲ್ಲಿ ಟಾಪ್ ಅಂಡ್ ಬರೋದು. ವಿತ್ ಮ್ಯಾಕ್ ಕೂಡ ಬರುತ್ತೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್. ಏರ್ ಬ್ಯಾಗ್, ABS ಎಲ್ಲ ಇರುತ್ತೆ. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಫೈನಲ್ ಪ್ರೈಸ್ 290 ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕೊಟ್ರೆ 2 ಇಂದ 220, 230 ತನಕ ಲೋನ್ ಮಾಡ್ಕೊಡ್ತೀನಿ. 2 ಇಂದ 220, 230 ಲೋನ್ ಆಗುತ್ತೆ. ಫೈನಲ್ ಟು ಫೈನಲ್ 290 ಕೊಟ್ಬಿಡ್ತೀನಿ. 290 ಕೊಡ್ತಾರೆ. ಹಾಗೆ ನೀವು ಇಂಟೀರಿಯರ್ ನೋಡ್ಬೋದು ವೀಕ್ಷಕರೇ. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತ ಇಂಟೀರಿಯರ್. ಹಾಗೆ ವಿತ್ ಸಿಸ್ಟಮ್, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಹೋಗ್ಬೋದು. ಸೂಪರ್ ಆಗಿರುವಂತ ಲೆದರ್ ಅಪಾಲ್ಸ್ಟ್ರಿ ಇದೆ. ಹಾಗೆ ವೆಲ್ ಮೇಂಟೈನ್ ಆಗಿರುವಂತದ್ದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ವೆಹಿಕಲ್.
ಬರೀ 2,90,000 ರೂಪಾಯಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ 2019 ಸಿಂಗಲ್ ಓನರ್ ರೆನಾಲ್ಡ್ ಕ್ವಿಡ್. ರೆನಾಲ್ಡ್ ಕ್ವಿಡ್ 2019 ಸಿಂಗಲ್ ಓನರ್ ವೆಹಿಕಲ್. ಎಸ್ ಬ್ರದರ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದು ಆಸ್ಕಿಂಗ್ ಪ್ರೈಸ್ 3,40,000. ಅದರಲ್ಲೂ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಪವರ್ ಸ್ಟೇರಿಂಗ್, AC, ಆಲ್ ಡೋರ್, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ ನಿಮಗೆ. ನೋಡಿ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರೋ ಒಂದು 280 to 290 ಲೋನು ಮಾಡ್ಕೊಡ್ತೀನಿ. 280 ಇಂದ 290 ವರೆಗೂ ಲೋನೇ ಆಗುತ್ತೆ. ಎಸ್ ಬ್ರದರ್. ಇನ್ನು ಮಿಕ್ಕಿದ್ದು ತಗೊಂಬಂದ್ರೆ ಅವ್ರಿಗೆ ಪ್ರೊಫೈಲ್ ಚೆನ್ನಾಗಿದ್ರೆ 280 to 290 ಲೋನೇ ಆಗುತ್ತೆ. ಇನ್ನು ಮಿಕ್ಕಿದ್ ತಗೊಂಬಂದ್ರೆ 20, 30, 40,000 ಒಳಗಡೆ 20-30,000 ಗೆ ಡೌನ್ ಪೇಮೆಂಟ್ ಗೆ ಗಾಡಿ ನಿಮ್ಗೆ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ರೆನಾಲ್ಡ್ ಡಸ್ಟರ್ 16 ಮಾಡಲು ಬ್ರದರ್. 2016 ಮಾಡಲ್ಲು ರೆನಾಲ್ಡ್ ಡಸ್ಟರ್, ಸೆಕೆಂಡ್ ಓನರ್. ಸರ್ ಇದು ರೀನಂಬರ್ ಆಗಿದೆ. ನಾನು ಫ್ಯಾಂಕ್ ಆಗಿ ಹೇಳ್ಬಿಡ್ತೀನಿ, ಕಸ್ಟಮರ್ ರೀನಂಬರ್ ಮಾಡ್ಕೊಂಡವ್ರೆ. ರೀನಂಬರ್ ಯಾಕೆ ನಾವು ಯಾವತ್ತೂ ತಂದು ಡೆಲ್ಲಿ ಗಾಡಿ ರೀನಂಬರ್ ಬೇಡ, ಕಸ್ಟಮರ್ ಸರ್ ರೀನಂಬರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ರೀನಂಬರ್ ಆಗಿದೆ. ಕಸ್ಟಮರ್ ರೀನಂಬರ್ ಮಾಡಿರೋದ್ರಿಂದ ಮೈಗ್ರೇಟೆಡ್ ವೆಹಿಕಲ್ ಕಸ್ಟಮರೇ ಮಾಡಿರೋದು. ಖಂಡಿತ ನಿಮ್ಮ ಶೋರೂಮ್ ಅಲ್ಲ, ಇದು ಕಸ್ಟಮರ್ ಡೆಲ್ಲಿ ಗಾಡಿಗಳು ತರಲ್ಲ ಬ್ರದರ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ? 2016 ಅಡ್ವೆಂಚರ್ ಗಾಡಿ ಬ್ರದರ್ ಇದು. 2016 ಅಡ್ವೆಂಚರ್ ಗಾಡಿ. ಎಸ್ ಬ್ರದರ್. 85 PS ಮೈನ್ಲಿ. ಸರ್ 4,75,000 ಕೊಟ್ಬಿಡ್ತೀನಿ. 4,75,000. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋವಂಥದ್ದು. ನೀವು ನೋಡ್ತಾ ಇರ್ಬೋದು, 50 to 60% ಏರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ತುಂಬಾ ಚೆನ್ನಾಗಿದೆ. ಒಳ್ಳೆ ವೆಲ್ ಮೇಂಟೈನ್ ವೆಹಿಕಲ್, ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಮೈಗ್ರೇಟೆಡ್ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಬ್ರೋ? ಸರ್ 2020 ಮಾಡಲ್ ಸಿಂಗಲ್ ಓನರ್ ಐಲೈನ್ ಪ್ಲಸ್ ಸರ್. 2020 ಮಾಡಲ್ ಸಿಂಗಲ್ ಓನರ್ ಐಲೈನ್ ಪ್ಲಸ್ TSI. ಬ್ರೋ ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ? 6,90,000. ಅದರಲ್ಲೂ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 6,90,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ವೀಕ್ಷಕರು ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್. 16 ಇಂಚ್ ಮ್ಯಾಗ್ ವೀಲ್ ಬರುತ್ತೆ ಬ್ರದರ್, ಕಂಪ್ನಿಯಿಂದಾನೆ. ವಿತ್ ಅಲೈಸ್ ಬರ್ತಕ್ಕಂಥದ್ದು. ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋವಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಸರ್ ಪವರ್ ಸ್ಟೇರಿಂಗ್, AC, ಆಲ್ ಡೋರ್, ಪವರ್ ವಿಂಡೋಸ್, ಇನ್ಬಿಲ್ ಸಿಸ್ಟಮ್, ಬ್ಯಾಕ್ ವೈಫರ್ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸರ್. ರೇಸ್ ಇಂದ ಹಿಡಿದು ಎಲ್ಲ ಇರುತ್ತೆ ಗಾಡಿ. ಬ್ರೋ ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಆಗುತ್ತೆ ಬ್ರೋ ಇದು? 6.5 ಲಕ್ಷ ಕೊಟ್ಬಿಡೋಣ ಸರ್. 6.5 ಲಕ್ಷ ಕೊಡ್ತೀರಾ? ಲೋನ್ ಅಂತ ಹೋದ್ರೆ ಬ್ರೋ? ಸರ್ ಲೋನ್ ಅಂತ ಹೋದ್ರೆ ಒಂದ್ 4.5 ಇಂದ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 4.5 ಇಂದ 5 ಲಕ್ಷ ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ ತಗೊಂಬಂದ್ರೆ ನಿಮ್ಗೆ ಆರಾಮಾಗಿ ಮನೆಗೆ ತಗೊಂಡು ಈ ಗಾಡಿನ ಲೋನ್ ಮಾಡ್ಕೊಂಡು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಮಾರುತಿ ಸುಜುಕಿ ರಿಟ್ಸ್, ಒಳ್ಳೆ ಸ್ಪೋರ್ಟ್ಸ್ ಗಾಡಿ, ಡೀಸೆಲ್ ಗಾಡಿ, ಎರಡೂ VDI ಗಾಡಿ. VDI ಗಾಡಿ, ಡೀಸೆಲ್ ವೆಹಿಕಲ್, ಮಾರುತಿ ಸುಜುಕಿ ರಿಟ್ಸ್. ಯಾವ ಮಾಡಲ್ ಬ್ರೋ? 2013 ಸೆಕೆಂಡ್ ಓನರ್. 2013 ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. ಎಸ್ ಬ್ರದರ್. ನೀವು ಪವರ್ ಸ್ಟೇರಿಂಗ್, AC, ಆಲ್ ಡೋರ್, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮೆರಾ ಎಲ್ಲ ಕಂಪ್ನಿ ಬಿಲ್ಟ್ ಇಂದಲೇ ಬರುತ್ತೆ. ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ಇಂಟೀರಿಯರ್. ಹಾಗೆ ಲೆದರ್ ಅಪಾಲ್ಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ವೆಲ್ ಮೇಂಟೈನ್ ವೆಹಿಕಲ್, ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಬ್ರೋ ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಆಗುತ್ತೆ ಬ್ರೋ ಇದು? 3.15 ಗಾಡಿ ಕೊಟ್ಬಿಡ್ತೀನಿ. 3,15,000. ಎಸ್ ಬ್ರದರ್. ನೆಗೋಷಿಯಬಲ್ ಬ್ರೋ? ಬೇಡ ಬ್ರದರ್, ಫೈನಲ್ ಕೊಟ್ಬಿಡೋಣ. ಫೈನಲ್ ಟು ಫೈನಲ್ 3,15,000 ಆಗುತ್ತೆ. ಬ್ರೋ i20 ಸರ್ Hyundai i20 ಸ್ಪೋರ್ಟ್ಸ್ ವೇರಿಯಂಟ್ ನಿಮ್ಗೆ ಜಸ್ಟ್ 67,000 ಶೋರೂಮ್ ರೆಕಾರ್ಡ್. ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಪೆಟ್ರೋಲ್ ವೇರಿಯಂಟ್, VT. ಪೆಟ್ರೋಲ್ ವೇರಿಯಂಟ್. ಎಸ್ ಬ್ರದರ್. ಬ್ರೋ ಇದ್ರದ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದು ಆಸ್ಕಿಂಗ್ ಪ್ರೈಸ್ ಬಂದು ನಿಮ್ಗೆ 5,45,000. 5,45,000 ನೆಗೋಷಿಯಬಲ್ ಇದೆ ಬ್ರೋ? ವೆರಿ ಸ್ಮಾಲ್ ನೆಗೋಷಿಯಬಲ್. ವೆರಿ ಸ್ಮಾಲ್ ನೆಗೋಷಿಯಬಲ್ ಆಗ್ಬೋದು ಬ್ರೋ. ಹಾಗೆ ಇಂಟೀರಿಯರ್ ಹೇಳಿ ಬ್ರೋ? ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್, ಕಂಪ್ನಿ ಇನ್ಬಿಲ್ ಸಿಸ್ಟಮ್, AC ಗೀಸಿ ಎಲ್ಲ ಕಂಪ್ಲೀಟ್ ವೆಲ್ ಮೇಂಟೈನ್ ಗಾಡಿ ಬ್ರದರ್. ತುಂಬಾ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಬ್ರೋ. ಇದಕ್ಕೆ ಲೋನ್ ಅಂತ ಹೋದ್ರೆ ಎಷ್ಟಾಗುತ್ತೆ ಬ್ರೋ? ಆಲ್ಮೋಸ್ಟ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 4.5 ತನಕ ಟ್ರೈ ಮಾಡೋಣ. 4ರಿಂದ 4.5 ಲೋನೇ ಆಗುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ ವೀಕ್ಷಕರೇ, ಒಂದು ರೀಸನಬಲ್ ಪ್ರೈಸಿಗೆ ಆಗುತ್ತೆ. ಬ್ರೋ ಒಮಿನಿ ಸರ್ 2017 8 ಸೀಟರ್. 2017 8 ಸೀಟರ್ ವೆಹಿಕಲ್ ಬ್ರದರ್. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಫೈನಲ್ ಪ್ರೈಸ್ 2,95,000. ಒಂದು 2,20-2,30 ತನಕ ಲೋನ್ ಆಗುತ್ತೆ. 2,20-2,30 ಲೋನೇ ಆಗುತ್ತೆ. ಫೈನಲ್ ಟು ಫೈನಲ್ 2,95,000. 2,95,000 ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. ಹಾಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. 2,95,000 ಫೈನಲ್ ಟು ಫೈನಲ್ ಪ್ರೈಸ್. ಹೌದು ಬ್ರದರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಮಾರುತಿ ಸುಜುಕಿ ಬ್ರಿಜಾ ZDI ಪ್ಲಸ್ 2016 ಸೆಕೆಂಡ್ ಓನರ್, 1,20,000 ಶೋರೂಮ್ ರೆಕಾರ್ಡ್. 1,20,000 ಶೋರೂಮ್ ರೆಕಾರ್ಡ್ ಇರುವಂತದ್ದು. 2016 ಮಾಡಲು
ಬ್ರಿಜಾ ZDA ಪ್ಲಸ್ ಮ್ಯಾಗ್ವಿಲ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಪವರ್ ಸ್ಟೇರಿಂಗ್, AC, ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಫೀಚರ್ಸ್ ಬರುತ್ತೆ ಬ್ರದರ್. ಆಲ್ ಫೀಚರ್ಸ್ ಬರ್ತಕ್ಕಂಥದ್ದು, ವೆಲ್ ಮೇಂಟೈನ್ ಆಗಿರೋದು. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 6,40,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಡೀಸೆಲ್ ಗಾಡಿ 6,40,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರದರ್ ಬ್ರೋ ಲೋನ್ ಅಂತ ಹೋದ್ರೆ 5 ಲಕ್ಷ ತನಕ ಲೋನ್ ಮಾಡ್ಕೊಡಿ. 5 ಲಕ್ಷದವರೆಗೂ ಲೋನೇ ಆಗುತ್ತೆ. ಬ್ರದರ್ ಬ್ರಿಜಾ ನಮ್ಮಲ್ಲಿ 2 ಇದೆ. ಸೆಕೆಂಡ್ ಓನರ್ ಬೇಡವಾ? ಸಿಂಗಲ್ ಓನರ್ ಗ್ರೇ ಕಲರ್ ಕೊಡ್ತೀನಿ. ಇದು ಸರ್ ಪುಷ್ ಬಟನ್ ಸರ್ ZDA ಪ್ಲಸ್. ಇದು ಮಾಡಲ್ ಬ್ರೋ 2016 ಸಿಂಗಲ್ ಓನರ್. 2016 ಸಿಂಗಲ್ ಓನರ್ ವೆಹಿಕಲ್. ಇದು 1,32,000 ಶೋರೂಮ್ ರೆಕಾರ್ಡ್ ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ Yes, brother. ವೆಹಿಕಲ್. ಹಾಗೆ ಇದಕ್ಕೂ ಕೂಡ ವಿತ್ ಮ್ಯಾಗ್ ಬರುತ್ತೆ. 60 to 70% ಏರ್ ಕಂಡೀಷನ್ ಇದೆ ಬ್ರೋ. ಹಾಗೆ ಇಂಟೀರಿಯರ್ ಹೋದ್ರೆ ಪವರ್ ಸ್ಟೇರಿಂಗ್, AC, ಆಲ್ಡರ್ ಪವರ್ ಇಂಡ ಕಂಪನಿ ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೈಫರ್, ಪುಷ್ ಬಟನ್ ಸ್ಟಾರ್ಟ್, ಕ್ರೂಸ್ ಕಂಟ್ರೋಲ್ ಇಂದ ಹಿಡಿದು ಎಲ್ಲ ಬರುತ್ತೆ ಬ್ರದರ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದು ಬಂದು 6,90,000. ಅದರಲ್ಲೂ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಇದು ಲೋನ್ ಅಂತ ಹೋದ್ರೆ ಬ್ರೋ 5,15,000 5,500 ತನಕ ಲೋನ್. 5 ಕಾಲಿಂದ 5,500 ಲೋನೇ ಆಗುತ್ತೆ. ಎಸ್ ಬ್ರದರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು XUV 300 W8 ಆಪ್ಷನ್ ಅಲ್ಲೂ ಸನ್ ರೂಫ್ ಗಾಡಿ ವಿತ್ 10 ಇಯರ್ ಬ್ಯಾಗು. XUV 300 W8 ಆಪ್ಷನ್ ವಿತ್ ಸನ್ ರೂಫ್ ವೆಹಿಕಲ್ 10 ಇಯರ್ ಬೇಕು. ದಯವಿಟ್ಟು ಕಸ್ಟಮರ್ಗಳು W10 ಆಪ್ಷನಲ್, W8 ಆಪ್ಷನಲ್ಗೂ, W6 ಆಪ್ಷನ್ಗೂ ವ್ಯತ್ಯಾಸ ತಿಳ್ಕೊಳ್ರಿ. ನಿಮ್ W6ಗೆ DRL ಲೈಟ್ಸ್ ಬರಲ್ಲ. ಸನ್ ರೂಫ್ ಬಂದ್ಬಿಟ್ರೆ ಟಾಪ್ ಎಂಡ್ ಅಲ್ಲ. 10 ಇಯರ್ ಬ್ಯಾಗ್ ಬರ್ತಾನೆ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟ್. 10 ಏರ್ ಬ್ಯಾಗ್ಸ್ ಬಂದ್ರೆ ಅದು ಟಾಪ್ ಅಂಡ್ ವೆಹಿಕಲ್ brother. ಆಗಿರುತ್ತೆ. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 8,45,000 ಫೈನಲ್ ಅಂಡ್ ಫಿಕ್ಸ್ ಪ್ರೈಸ್ ಬ್ರದರ್. ಫೈನಲ್ ಅಂಡ್ ಫಿಕ್ಸ್ ಪ್ರೈಸ್ Yes, brother. 8,45,000. ವೀಕ್ಷಕರು ನೀವು ಗಾಡಿ ನೋಡ್ತಾ ಇರಬಹುದು, ವೆಲ್ ಮೇಂಟೈನ್ ಆಗಿರುವಂತದ್ದು, ವಿತ್ ಅಲೈಸ್ ಬರ್ತಕ್ಕಂಥದ್ದು, 60 to 70% ಏರ್ ಕಂಡೀಷನ್ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿದೆ. ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಲ್ ಡೋರ್ ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಸನ್ ರೂಫ್, ಬ್ಯಾಕ್ ವೈಫರ್, ಕ್ರೂಸ್ ಕಂಟ್ರೋಲ್, ಕಂಪ್ಲೀಟ್ ಶೋರೂಮ್ ಡ್ರಿವನ್ ಬ್ರದರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಬ್ರೋ ಇದು ಲೋನ್ ಅಂತ ಹೋದ್ರೆ ಎಷ್ಟಾಗುತ್ತೆ ಬ್ರೋ? ಸೊ ಕಸ್ಟಮರ್ 20,000 ತಂದು ಕೊಟ್ರೆ ಸಾಕು, 8,08,000 ಚಿಲ್ಲರೆ ಲೋನೇ ಆಗುತ್ತೆ. ಬರೀ 20,000 ಕೈಲಿ ಹಿಡ್ಕೊಂಬಂದ್ರೆ, ಪ್ರೊಫೈಲ್ ಲೋನ್ ಚೆನ್ನಾಗಿದ್ರೆ ಈ ಗಾಡಿನ ಆರಾಮಾಗಿ ಲೋನ್ ಮಾಡ್ಕೊಂಡು ಡೀಸೆಲ್ ಗಾಡಿ ಸುಮ್ನೆ ಪೆಟ್ರೋಲ್ ಗಾಡಿ ತರ 14-15 ಅಲ್ಲ. ಡೀಸೆಲ್ ಪಕ್ಕ 23-24 ಮೈಲೇಜ್ ಬರುತ್ತೆ. ಅಪ್ ಟು 23-24 ಮೈಲೇಜ್ ಬರುವಂತ ವೆಹಿಕಲ್. ಎಸ್ ಬ್ರದರ್.